ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭಕ್ಕೆ ಹರಿದು ಬಂತು ಜನಸಾಗರ. ಸುಡು ಬಿಸಿಲಲ್ಲೂ ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಜನತೆ ಮತ್ತು ಮುಖಂಡರು. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಗುಣ ಈಶ್ವರ್ ಖಂಡ್ರೆ ಅವರಲ್ಲಿದೆ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅಭಿಮತ. ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಶುಭ ಹಾರೈಸಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿ. ಚೈತನ್ಯಶೀಲರಾಗಿದ್ದರೆ ಈ ಪದವಿ ಅವರಿಗೆ ಒದಗಿ ಬಂದಿದೆ ಎಂದು ಶ್ಲಾಘಿಸಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಮಾರ್ಚ್ 25ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧಿಸಿ ಬಲಗೈ ಸಮುದಾಯದಿಂದ ಹೋರಾಟ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಪ್ರದೀಪ್ ಜಂಜೀರೆ ಕರೆ. ಬೀದರ್ ಜಿಲ್ಲೆಯಿಂದ 2,000ಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ನಿರೀಕ್ಷೆ. ವಿಶ್ವಕರ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಹಾಗೂ ಮೀಸಲಾತಿ ನೀಡುವಂತೆ ಸರ್ಕಾರಕ್ಕೆ ಕೆಪಿ ನಂಜುಂಡಿ ಆಗ್ರಹ. ನಾನು ಎಂಎಲ್ಸಿ ಇದ್ದಾಗ ಅಭಿವೃದ್ಧಿ ನಿಗಮ ಮತ್ತು ಜಯಂತಿ ಆಚರಣೆಗೆ ಸರ್ಕಾರ ಮುಂದೆ ಬಂತು. 25 ವರ್ಷಗಳಿಂದ ಸಂಘಟನೆ ಮಾಡುತ್ತಿದ್ದೇವೆ ಎಂದ ಕೆಪಿ ನಂಜುಂಡಿ. ಸರ್ವ ಜನಾಂಗದವರಲ್ಲಿ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುವಂಥ ಶಕ್ತಿ ಸಚಿವ ಈಶ್ವರ್ ಖಂಡ್ರೆ ಅವರಲ್ಲಿದೆ ಎಂದು ಹಾರ್ಕೋಡದ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ತಿಳಿಸಿದರು. ಬೀದರ್ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜ್ಯದ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಆಯೋಜನೆ ಮಾಡಿರ್ತಕ್ಕಂತಹ ಅಭಿನಂದನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡ್ತಾರೆ. ವೀರಶೈವ ಲಿಂಗಾಯತ ಆದಿಯಾಗಿ ಎಲ್ಲ ಸಮುದಾಯದ ಜನರು ಇಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿದೆ. ಬಹುಶಃ ಕೆಲವು ರಾಜಕಾರಣಿಗಳು ಒಂದೇ ವರ್ಗಕ್ಕೆ ಸೀಮಿತರಾಗಿರುತ್ತಾರೆ. ಆದರೆ ಖಂಡ್ರೆಯವರು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನವರಾಗಿದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭವನ್ನು ಹಾರೈಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಮುಖಂಡರಾದ ಬಸವರಾಜ ಜಾಬಶೆಟ್ಟಿ ಮಾತನಾಡುತ್ತಾ, ಇಂದಿನ ಜನಸಾಗರ ನೋಡಿ ಖುಷಿಯಾಗಿದೆ. ವಿಶೇಷವಾಗಿ ಬಸವಪರ ಮಠಾಧೀಶರು ಹಾಗೂ ವೀರಶೈವ ಮಠಾಧೀಶರೆಲ್ಲರೂ ಒಂದೇ ವೇದಿಕೆ ಮೇಲೆ ನೋಡಿದರೆ ಭವಿಷ್ಯದಲ್ಲಿ ಎಲ್ಲರೂ ಒಂದಾಗಬೇಕಾದ ಸಂದೇಶ ಸಾರಿದಂತಾಗುತ್ತಿದೆ. ಇದು ನಮ್ಮ ಬೇಡಿಕೆಯ ಜೊತೆಗೆ ಜನರ ತೀರ್ಪಾಗಿದೆ. ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರಿಗೆ ನೋಡುತ್ತಾ ಎಲ್ಲರೂ ಒಂದಾಗಬೇಕಾದ ಅವಶ್ಯಕತೆ ಇದೆ ಎಂದು ಜಾಬಶೆಟ್ಟಿಯವರು ತಮ್ಮ ಮನದಾಳದ ಮಾತುಗಳನ್ನಾಡಿದರು. ಮಾಜಿ ಬಿಡಿಎ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಬಾಬು ಅಲಿ ಮಾತನಾಡಿ, ಏನಪ್ಪ ವೀರಶೈವರು ಮತ್ತು ಲಿಂಗಾಯತರು ಬಸವಪರ ಸಂಘಟನೆಯವರು ಯಾವಾಗಲೂ ಬಡದಾಡ್ತೀರಿ ಎಂದು, ನೀವು ಯಾವಾಗ ಒಂದಾಗ್ತೀರಿ ಎಂದು ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಆದರೆ ಇಂದು ಎಲ್ಲರೂ ಒಂದೇ ವೇದಿಕೆ ಮೇಲೆ ನೋಡಿ ನಮಗೂ ಹಾಗೂ ಎಲ್ಲರಿಗೂ ಸಂತೋಷವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ಸಚಿವ ಈಶ್ವರ್ ಬಿ ಖಂಡ್ರೆ ಅವರನ್ನು ಸಾಯಂಕಾಲ 4 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ಮೂಲಕ ಫಾರ್ಮಸಿ ಕಾಲೇಜುವರೆಗೆ ಕರೆದೊಯ್ಯಲಾಯಿತು. ಕಾರ್ಯಕ್ರಮದಲ್ಲಿ ಹುಡುಗಿಯ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯರು, ಅನುಭವ ಮಂಟಪ ಅಧ್ಯಕ್ಷ ಪೂಜ್ಯ ಬಸವಲಿಂಗ ಪಟ್ಟದೇವರು, ಪೂಜ್ಯ ತಡೋಳ ಶ್ರೀಗಳು, ಪೂಜ್ಯ ಶಿವಾನಂದ ಸ್ವಾಮಿಗಳು, ಪೂಜ್ಯ ಹವಗಿಲಿಂಗೇಶ್ವರ ಶಿವಾಚಾರ್ಯರು, ಪೂಜ್ಯ ಲಾಡಿಗೆರೆ ಶ್ರೀಗಳು, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕ ಅಶೋಕ್ ಖೇಣಿ, ಎನ್ಎಸ್ಎಸ್ಕೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರಪಳ್ಳಿ, ಎಂಎಲ್ಸಿಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಕಲ್ಲೂರು, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಸೋಮಶೇಖರ್ ಪಾಟೀಲ್ ಗಾದಗಿ, ದಿಲೀಪ್ ಕುಮಾರ್ ತಾಳಂಪಳ್ಳಿ, ಬಸವರಾಜ್ ಧನ್ನೂರ್, ಚಂದ್ರಶೇಖರ್ ಹೆಬ್ಬಾಳೆ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಹಾರುಗೇರಿ ಕಮಾನ್ ಹತ್ತಿರ, ರಾಮ್ ಚೌಕ್ ಹತ್ತಿರ ಹಾಗೂ ಮೈಲೂರು ಕ್ರಾಸ್ ಹತ್ತಿರ ಮುಂತಾದ ಭೂಮರಾಟಿ ಕಾಲೇಜ್ ಹತ್ತಿರ ಬುಲ್ಡೋಸರ್ನಿಂದ ಒಂದು ಬೃಹತ್ ಮಾಲೆಗಳನ್ನು ಈಶ್ವರ್ ಖಂಡ್ರೆ ಅವರಿಗೆ ಹಾಕಿ ಸನ್ಮಾನಿಸಲಾಯಿತು. ಪುಷ್ಪವೃಷ್ಟಿ ಕೂಡ ಮಾಡಲಾಯಿತು. ಯುವಕರು, ಕಲಾವಿದರು, ಅನೇಕ ಜನರು ಈ ಒಂದು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು, ನೃತ್ಯ ಮಾಡಿ ನಲಿದರು.
ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಶ್ರೇಷ್ಠ ನಾಯಕರ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಮಹಾ ವ್ಯಕ್ತಿ ಯಾರಾದರಿದ್ರೆ ಅವರು ಈಶ್ವರ ಬಿ ಖಂಡ್ರೆ ಅವರು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಸೆಯಲ್ಲಿ ಇವತ್ತು ಧರ್ಮ ಸಮನ್ವಯದ ಸಚಿವರಾಗಿ ಬಹಳ ಜನ ರಾಜಕೀಯ ನಾಯಕರಾಗಿರಬಹುದು, ಒನ್ ವೇ ರಾಜಕೀಯ ವ್ಯಕ್ತಿಗಳು ಕೆಲವರು ಇರ್ತಾ ಇದ್ದಾರೆ. ಆದರೆ ಸಮನ್ವಯದ ರಾಜಕೀಯ ತಜ್ಞರಾಗಿ ಧರ್ಮ ಸಮನ್ವಯದ ಇವತ್ತು ರೂವಾರಿಗಳಾಗಿ ಅತ್ಯಂತ ಶ್ರದ್ಧೆಯಿಂದ ಸಮಾಜದಲ್ಲಿ ಧರ್ಮದಲ್ಲಿ ಕಾರ್ಯ ಮಾಡುವಂತಹ ಏಕೈಕ ವ್ಯಕ್ತಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ಈಶ್ವರ ಬಿ ಖಂಡ್ರೆ ಅವರು ಸೇರ್ತಾ ಇದ್ದಾರೆ. ಅಂಥವರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷತೆಯ ಸ್ಥಾನ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಭಿನಂದನ ಸಮಾರಂಭ ತಾವೆಲ್ಲರೂ ಕೂಡ ಏರ್ಪಡಿಸಿದ್ದೀರಿ. ಆದರೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಸತ್ಕಾರವನ್ನು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಕಾರಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಮೃತಂ ಶಿಶಿರೇ ವನ್ಹಿ, ಅಮೃತಂ ಬಾಲಭಾಷಣಂ, ಅಮೃತಂ ಸ್ವಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ ಸ್ವಾಮಿ ಗೌರವಂ. ಈ ಶ್ಲೋಕದ ಅರ್ಥ ಏನಂದ್ರೆ ಅಮೃತಂ ಶಿಶ್ರೇವನ್ಹಿ, ಡಿಸೆಂಬರ್ ತಿಂಗಳಲ್ಲಿ ಬೆಂಕಿ ನಮಗೆ ಹೆಂಗೆ ಕಾಣ್ತಾ ಇದೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ, ಬಹಳ ಚಳಿ ಇರ್ತಾ ಇದೆ. ಅಮೃತಂ ಬಾಲಭಾಷಣಂ, ಚಿಕ್ಕ ಮಕ್ಕಳು ಆಡುವಂತಹ ತೊಲಗ ನುಡಿ ನಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ. ನಿಮಗೆ ಪ್ರಿಯವಾಗಿರುವಂತಹ ನಿಮ್ಮ ಧರ್ಮಪತ್ನಿ ನಿಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಆ ದಿಶೆಯಲ್ಲಿ ಬೀದರ್ ಮಹಾನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸತ್ಕಾರ ಸಮಾರಂಭ ಇದು ಕೇವಲ ಹೂವಿನ ಮಾಲೆ ಶಾಲು ಹಚ್ಚುವ ಕಾರ್ಯಕ್ರಮ ಅಲ್ಲ. ಎಲ್ಲ ಸಮಾಜದವರು ಕೂಡಿಕೊಂಡು ಈಶ್ವರ ಬಿ ಖಂಡ್ರೆಯವರಿಗೆ ಏನು ಕೊಡ್ತಾ ಇದ್ರು ಅಂದ್ರೆ ನಿಜವಾದ ಅಮೃತವನ್ನೇ ಬೀದರ್ ನಗರದ ಮಹಾಜನತೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಜನ ಸಮುದಾಯ ಇದೆಲ್ಲ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ. ಮೊದಲ ಇಲ್ಲಿ ಕುಂತವರು ಬಸವಪರ ಸಂಘಟನೆದವರು, ವೀರಶೈವ ಸಮಾಜದ ಸಂಘಟನೆದವರು ಒಂದ್ ಕಡೆ ನಾವು ನೋಡ್ಲಿಕ್ಕೆ ತಯಾರಿದ್ದಿಲ್ಲ. ಅಂಥದ್ದು ಇವತ್ತು ಪೂಜ್ಯರ ಒಂದು ಆಶೀರ್ವಾದದಿಂದ ಎಲ್ಲರೂ ಇವತ್ತು ಎಷ್ಟು ಚಲೋ ಕೂತಾರ. ದೊಡ್ಡವರು ಗುರುಗಳು ಹಾಗೆ ಕೂತಾರ. ನಮ್ಮ ಸಮಾಜದ ಗಣ್ಯಮಾನ್ಯರು ಕೂಡ ಇವತ್ತು ವೇದಿಕೆ ಹಂಚಿಕೊಂಡಿದ್ದಾರ. ನಮ್ಮ ಸುರೇಶ್ ಚನ್ಶೆಟ್ಟಿಗಂತೂ ಹೀಗಾಗ್ಯದ ಸುರೇಶ್ ಚನ್ಶೆಟ್ಟಿ ಅವರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಮಿಟಾರೆ ಸುರೇಶ್ ಚನ್ಶೆಟ್ಟಿ ಇವರೆಲ್ಲರಿಗೆ ಅವರು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಾರ. ಇವತ್ತು ಅವ್ರ ಮುಖದ ಮೇಲೆ ನೋಡಿದ್ರೆ ಬಹಳ ಸಂತೋಷ ಇದೆ. ಇವತ್ತು ಅಗತ್ಯ ಇದೆ ನಮ್ಮ ಸಮಾಜಕ್ಕೆ. ಪೂಜ್ಯ ನಿಜಗುಣಾನಂದ ಸ್ವಾಮಿಗಳು ಬಹಳ ದಿಟ್ಟಿಸ್ ನೋಡ್ಲತ್ತಾರ ನನಗೆ. ಅದಕ್ಕೆ ನಾನು ಬಹಳ ಇದರಿಂದ ಹೇಳ್ತಾ ಇದ್ದೀನಿ, ಹಂಚಿಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಸಮಾಜ ಬೇಡಿಕೆ ಇದೆ. ನಾವು ಒಂದಾಗಲೇಬೇಕು, ಒಂದಾಗ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಇವತ್ತ ನಮ್ಗೆ ಜನರು ಏನಾದ್ರು ತೋರಿಸಿದಾರ ಅಂತ ನಾನು ತಮ್ಮ ಎದುರುಗಡೆ ನಾನು ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ. ಇದು ಜನರ ತೀರ್ಪು, ನಿಮ್ಮೆಲ್ಲರ ತೀರ್ಪು. ಇವತ್ತು ಇದು ಅವಶ್ಯಕತೆ ಇದೆ ಅನ್ನೋಂಥ ಮಾತು ಮೆರವಣಿಗೆಯಲ್ಲಿ ಬರುವಾಗ ಏನು ನಮ್ಮ ರಾಜಶೇಖರ್ ಪಾಟೀಲ್ ಸಾಹೇಬರು ಏನ್ ಜನರೇ ಇದು ಅಂತ ಅವ್ರು ಹೇಳ್ತಾರ. ಈಶ್ವರ್ ಸಾಹೇಬ್ರು ಹೇಳ್ತಾರೆ, ಏನ್ರಿ ನಮ್ಮ ಬೀದರ್ದವ್ರು ಯಾರ ಎಕಡಿಂದ ಬಂದಾರ ಜನ ಅಂತಂದು ಅವ್ರು ಕೇಳ್ತಾರ. ನಿಮ್ಮೆಲ್ಲರಿಗೆ ನೋಡಿ ಏನ್ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಅಷ್ಟೊಂದು ನನಗೆ ಇದಾಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸಮಾಜ, ಬೇರೆ ಸಮಾಜದವರು ಅವ್ರಿಗೆ ನೋಡಿ ನಾವು ಕಲಿಬೇಕಾಗಿದೆ. ಒಬ್ಬ ರಾಜ ನಮ್ಮ ದೇಶದ ಮೇಲೆ ಬಂದಾಗ ಅವನು ತನ್ನ ಪ್ರಧಾನಮಂತ್ರಿಗೆ ಹೇಳ್ತಾನ, ಏನ್ರಿ ಒಂದು ಎ ಸಮಾಜ, ಒಂದು ಬಿ ಸಮಾಜ, ಒಂದು ಸಿ ಸಮಾಜ, ನಾನು ಹೆಸರು ತಗೊಳಂಗಿಲ್ಲ ಸಮಾಜದ್ದು. ಎ ಸಮಾಜದವ್ರಿಗೆ ಬಹಳ ಹುಷಾರದ್ರಿ, ಅವ್ರಿಗೆ ಹ್ಯಾಂಗ್ ಕಂಟ್ರೋಲ್ ಮಾಡ್ತೀವಿ ನೋಡ್ರಿ, ಅವರು ಯುದ್ಧಕ್ಕೆ ಬಹಳ ಎಲ್ಲ ತಯಾರಿ ಇದೆ ಅವ್ರ ಬಳಿ ಅಂತ ಹೇಳ್ತಾನ. ಅದಾದ್ಮೇಲೆ ಬಿ ಸಮಾಜದವ್ರಿಗೆ ಏನದ ಅಂದ್ರ ಅವರು ಬಹಳ ಅಷ್ಟೇ ಎಚ್ಚರದ್ರಿ, ಅವ್ರ ಜೊತೆಗೂ ನಾವು ಇದು ಯುದ್ಧ ಮಾಡೋದು ಬಹಳ ಕಷ್ಟ ಇದೆ ರೀ ಅಂತಂದ. ಅದಾದ್ಮೇಲೆ ಸಿ ಸಮಾಜ ಬಂದಾಗ ಅಂತನ ಅವ್ರಿಗೇನು ಹೇಳಕ್ ಬೇಕಾಗಿಲ್ರಿ ಅಂತನವ. ಅದು ಯಾವುದು ಅಂದ್ರೆ ವೀರಶೈವ ಸಮಾಜ, ನಮ್ಮ ಲಿಂಗಾಯತ ಸಮಾಜ. ಒಬ್ಬರ ಒಬ್ಬರು ಹೇಳದಿರ್ತದ್ರ ಅವ್ರು ಮುಂದಕ್ಕೆ ಹೋಗ್ಬಿಡಲ್ರಿ, ಯಾರಿಗ್ ಅವ್ರದವರೇ ಜಗಳ ಆಡ್ಕೊತ ಇರ್ತಾರ್ರಿ ಅಂತ ಹೇಳ್ತಾನೆ. ಅದಕ್ಕ
ಅದು ಭಾಳ ಅದು ಹಿಂದಿನ ಕಥೆ ಅದ. ಆ ಕತೆಗೆ ಇವತ್ತು ನಾವು ಬದಲಾವಣೆ ಮಾಡಬೇಕಾಗಿದೆ, ಬದಲಾಯಿಸಬೇಕಾಗಿದೆ. ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಮ್ಗೆ. ನಾನು ಈ ಮಾತು ಮುಂಜಾನೆ ನಮ್ಮ ಶಿವಶರಣಪ್ಪ ವಾಲೆ ಅಣ್ಣವ್ರಿಗೆ ಹಂಚ್ಕೊಂಡಾಗ ಎಷ್ಟು ಸಂತೋಷಪಟ್ಟರು. ಅವು ಏನಿಲ್ಲ, ನೀವು ಮಾತಾಡಬೇಕಿದ್ರು ಅಂತ ಹೇಳ್ತಾರೆ ನನಗೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಆ ಬರ್ಕೊಂಡು ಬಂದಿದ್ದು ಭಾಷಣದ ಇಲ್ಲೇ ಅದ. ನನ್ನ ಮನಸ್ಸಿನಾಗಿನ ಮಾತುಗಳು ಹೇಳತ್ತೀನಿ ನಾನು ಇವತ್ತು ವೇದಿಕೆಗೆ ತಾವೆಲ್ಲ ಪೂಜ್ಯರು ಏನು ಸಂದೇಶ ಕೊಡ್ತೀರಿ, ಏನು ಆದೇಶ ಮಾಡ್ತೀರಿ ನಮ್ಗೆ ನೀವು ಹೇಳಿದಂಗೆ ಕೇಳ್ಕೊತ ಬಂದಿದ್ದೀವಿ. ನಿನ್ನ ಬಂದಾಗ ಬಣಜಿಗರ ಅಂತ ಬರ್ಸಿರಿ ಅಂದ್ರೆ ಬಣಜಿಗರ ಅಂತ ಬರ್ಸಿದೆವು. ಅದಾದ್ಮೇಲೆ ಲಿಂಗಾಯತ ಅಂತ ಬರ್ಸಿರಿ, ಲಿಂಗಾಯತ ಅಂತ ಬರ್ಕೊಂಡಿದ್ದೆವು. ವೀರಶೈವರ ಅಂತ ಬರ್ಸಿರಿ, ವೀರಶೈವರ ಬರ್ಕೊಂಡಿದ್ದೆವು. ನಮ್ದೇನಿಲ್ಲ ಗುರುಗಳೇ, ನೀವು ಏನು ಹೇಳ್ತೀರಿ ನಮ್ಗೆ ಇವತ್ತು ಒಂದೇ ನಿಮ್ದೊಂದು ಸಂವಿಧಾನದಿಂದ ಒಂದು ಮಾತು ಬರಲಿ. ನಿಮ್ಮದೇ ಆದಂಥದ್ದು ಇವತ್ತೊಂದು ಸಣ್ಣ ವಿಷಯ ಚರ್ಚೆ ಬಂತು. ನಾನೊಂದು ಪರಮ ಪೂಜ್ಯರೇ, ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಏನ್ರಿ ಲಿಂಗಾಯತರು ಹಿಂಗೆ ಬರ್ದಾಡ್ತೀರಿ, ನೀವು ಒಟ್ಟಾಗಿ ಯಾವತ್ತು ನೋಡ್ತೇವೆ ನಿಮ್ಮ ಅಂತೀರು. ಆ ಒಟ್ಟಾಗಿ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅವರು ಆಯ್ಕೆ ಆದ. ಇವತ್ತು ಈ ವೇದಿಕೆ ಸಾಕ್ಷಿ ಇದೆ. ವಿರಕ್ತರು ಮತ್ತು ಬಸವ ತತ್ವ ನಿಷ್ಠ ಪೂಜ್ಯರು. ನನಗೆ ಅತೀವ ಸಂತೋಷ ಏನಂದ್ರೆ ನಮ್ಮ ಪರಮ ಪೂಜ್ಯ ಭಾರತೀಯ ಅಪ್ಪರು ನಾವು ಹೋಗಿ ಕೇಳಿದಾಗ ಏನ್ ಹೇಳಿದ್ರು ಅಂದ್ರೆ ನಮ್ಮ ಅಧ್ಯಕ್ಷ ಬಸವರಾಜ್ ಜಾಪ್ಶೆಟ್ಟಿ ಅವ್ರ ಭಾಷಣದಾಗ ಚಂದ ಹೇಳ್ತಾರೆ. ಆದ್ರೂ ಒಂದು ಮಾತು ಅಂತೀನಿ, ನಾವು ಮನೆಯಾಗ ಏನಾಗ ಜಗಳ ಆಡ್ಕೊಂಬಲ್ಲ ಹೊರಗಿನವ್ರು ಯಾರು ಬಂದ್ರೆ ಒಂದಾಗಬೇಕ್ರಿ ಅಂತ ಆ ಹೇಳಿಕೆ ಇಷ್ಟು ಮನವರಿಕೆ ಇತ್ತು. ವಿಶೇಷವಾಗಿ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಪದೇ ಪದೇ ಒಂದು ಮಾತನ್ನು ಹೇಳಿದ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳ್ತೀನಿ. ಬಾಬು, ನಮ್ಮ ಸಮಾಜ ಈ ರಾಜ್ಯಕ್ಕೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ದಾಸೋಹ ಮೂಲಕ ನಾವು ಎಲ್ಲರಿಗೂ ತಕೊಂಡು ಹೋಗ್ತಕ್ಕಂಥ ಸಮಾಜದ ಈ ಕಾರ್ಯಕ್ರಮ ಸಮಾಜ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತೇಳಿ ತಮ್ಮೆಲ್ಲರ ಬೇಡಿಕೆ ಇರಬೇಕು ಅಂತಕ್ಕಂಥ ವಿಶಾಲವಾದಂತಹ ಮನೋಭಾವ ಇರತಕ್ಕಂಥ ನಾಯಕ. ಈ ಕಾರ್ಯಕ್ರಮದಲ್ಲಿ ಬರೀ ಲಿಂಗಾಯತರು ವೀರಶೈವರು ಮಾತ್ರ ಅಲ್ಲ, ಇನ್ನುಳಿದ ನಮ್ಮ ಉಪಪಂಗಡಗಳು ಆದಿಯಾಗಿ ಎಲ್ಲಾ ಸಮುದಾಯ ಜನ ಬಂದಿದ್ರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಕೊನೆಯದಾಗಿ ಈ ಸಂಸ್ಥೆಯ ಹಿಂದಿನ ಅಧ್ಯಕ್ಷರು ಯಾರ್ಯಾರಿದ್ರು ಅಂದ್ರೆ ಈ ಸಂಸ್ಥೆ ಸ್ಥಾಪಿಸಿದ್ದು ನಾನು ಪರಮ ಪೂಜರಿಗಾದೆ. ಈ ನಾಡಿನಾಗಿರ್ತಕ್ಕಂಥ ಗುರು ವಿರಕ್ತ ಯಾವುದೇ ಸ್ವಾಮಿಗಳು 100 ವರ್ಷದ ಕೆಳಗಡೆ ಯಾರಾದ್ರೂ ಒಂದೇ ಒಂದು ಆಶ್ರಯ ಇತ್ತು ಸ್ವಾಮಿ ಆಗ್ಲಕ್ಕ ಸಂಸ್ಕಾರ ಪಡಿಲಕ್ಕಂದ್ರೆ ಅದು ಹಾನಗಲ್ ಕುಮಾರಸ್ವಾಮಿಯವರ ಮಠ ಮಾತ್ರ ಇತ್ತು. ಅದಕ್ಕಾಗಿ ನಾನು ಪೂಜಾರಿ ಹೇಳಿದೆ, ಕೊರೆ ಇದು ಈಗ ಚಾಲು ಆಗ್ಯದ, ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಸ್ವಾಗತ ಸಮಿತಿಯಿಂದ ಅದನ್ನು ಕ್ಷಮಿಸಬೇಕು, ನಮ್ಮೆಲ್ಲರಿಗೂ ಹೊಟ್ಟೆಗೆ ಹಾಕೊಂಡು ತಗೊಂಡು ಹೋಗಬೇಕು ಅಂತ ಹೇಳೋದು. ಈ ಸಂಸ್ಥೆಯ ಹಾನಗಲ್ ಕುಮಾರಸ್ವಾಮಿಗಳು, ಶ್ರೀ ಲಿಂಗರಾಜ್ ದೇಸಾಯಿಗಳು, ಪೂಜ್ಯ ಡಾಕ್ಟರ್ ಸಿದ್ಧಗಂಗಾ ಮಹಾಸ್ವಾಮಿಗಳು, ಶ್ರೀ ಶಿವಕುಮಾರ ಸ್ವಾಮಿಗಳು, ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು, ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪರು, ಸಮಾಜಮುಖಿ ಚಿಂತಕರು, ವೀರಶೈವ ಲಿಂಗಾಯತ ಏಕತೆಗೆ ಇವರೆಲ್ಲರೂ ಇದರ ಅಧ್ಯಕ್ಷರಾಗಿ ದುಡಿದು ಇವತ್ತ ಯುವಕರಿಗೆ ಇಷ್ಟು ಯುವಕರು ಇದೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಒಂದು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ನಗರದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ಸಚಿವ ಈಶ್ವರ್ ಖಂಡ್ರೆ ಅವರು ಕ್ರಿಯಾಶೀಲರು, ಸರ್ವಜನ ಮೆಚ್ಚಿದ ನಾಯಕರು, ಚೈತನ್ಯಶೀಲರು. ಅವರ ಸಂಘಟನಾ ಚತುರತೆಗೆ ಈ ಪದವಿ ಅವರಿಗೆ ಒದಗಿ ಬಂದಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಚಿವ ಈಶ್ವರ್ ಖಂಡ್ರೆ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಅವರ ಅಭಿನಂದನಾ ಸಮಾರಂಭಕ್ಕೆ ಸಹಕಾರ ನೀಡಿರತಕ್ಕಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಗುರಮ್ಮ ಸಿದ್ದಾರೆಡ್ಡಿ ಅವರು ಹೇಳಿದರು. ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನನ್ನ ಪರವಾಗಿ ಹಾಗೂ ರಾಜ್ಯದ ಮಹಿಳಾ ಮಣಿಗಳ ಒಂದು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಅವರು ಪದವಿಗಳು ಹೆಚ್ಚು ಹೆಚ್ಚು ಅಲಂಕರಿಸಲಿ, ಜನಸೇವೆ ಮಾಡುವ ಶಕ್ತಿ ಹಾಗೂ ಆಯುಷ್ಯ ಮತ್ತು ಆರೋಗ್ಯ ಭಗವಂತ ಅವರಿಗೆ ಕರುಣಿಸಲಿ ಎಂದು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಶುಭ ಹಾರೈಸಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ.
ನಾನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷಳಾಗಿದ್ದೇನೆ. ಜನಮೆಚ್ಚಿದ ನಾಯಕರು, ಕ್ರಿಯಾಶೀಲರು ಹಾಗೂ ಚೈತನ್ಯಮಯಿಗಳು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರು ಆದಂಥ ಶ್ರೀಯುತ ಈಶ್ವರ್ ಖಂಡ್ರೆ ಅವರಿಗೆ 24ನೇಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಸ್ಥಾನ ಒದಗಿ ಬಂದದ್ದು ಸುದೈವ. ಅದಕ್ಕೆ ನಾವು ಇಡೀ ಕರ್ನಾಟಕದ ಜನತೆ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ನಾನು ಕರ್ನಾಟಕದ ಮಹಿಳೆಯರ ಪರವಾಗಿ, ನನ್ನ ಪರವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಸಮಾಜ ಚಿಂತಕರು ಹಾಗೂ ಸಮಾಜದ ಅಭಿವೃದ್ಧಿಯ ಬಗ್ಗೆ ಹೆಣಗಾಡುವಂಥವರು ಆಗಿದ್ದಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂಥೇಳಿ ಈ ಅಭಿನಂದನಾ ಸಮಾರಂಭದಲ್ಲಿ ಅವರಿಗೆ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಮಾರ್ಚ್ 25ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸರ್ಕಾರದ ಅವೈಜ್ಞಾನಿಕ ಒಳಮೀಸಲಾತಿ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾದ ಪ್ರದೀಪ್ ಜಂಜೀರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಬೀದರ್ ಜಿಲ್ಲೆಯಿಂದ ಹೋರಾಟದಲ್ಲಿ ಸುಮಾರು 2,000ಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಒಂದು ಜಾತಿಯನ್ನು ಓಲೈಸಲಿಕ್ಕೆ ಹೋಗಿ ಇಡೀ 100 ಜಾತಿಗಳನ್ನು ತುಳಿಯಲು ಹೊರಟಿದೆ. ಈ ತಿಂಗಳ 27ರಂದು ಒಳಮೀಸಲಾತಿ ಜಾರಿ ಮಾಡಲು ಮುಂದಾಗುವ ಮುಖೇನ ಮರಣ ಶಾಸನ ಬರೆಯಲು ಹೊರಟಿದೆ. ಹೀಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲೆಂದೇ ಈ ಪ್ರತಿಭಟನೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರು, ಕಾರ್ಯಕರ್ತರು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯ ಬಾರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕರ್ನಾಟಕ ರಾಜ್ಯದ ಈಗ ಬಹಳ ಚರ್ಚೆಯ ವಿಷಯವಾಗಿದ್ದ ವಿಷಯ ಏನೆಂದರೆ ಒಳ ಮೀಸಲಾತಿಯ ಗೊಂದಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಸಮೂಹಗಳ ಒಕ್ಕೂಟ ವತಿಯಿಂದ ಇದೇ ದಿನಾಂಕ 25ರಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶ ಏನಂದರೆ, ನಮ್ಮ ಒಳ ಮೀಸಲಾತಿ ಹೆಸರಿನಲ್ಲಿ ಬಲಗೈ ಜನಾಂಗದವರಿಗೆ ವ್ಯವಸ್ಥಿತವಾಗಿ ತುಳಿಯುವ ಒಂದು ಷಡ್ಯಂತ್ರ ಈ ರಾಜ್ಯದಲ್ಲಿ, ಈ ಸರ್ಕಾರದಲ್ಲಿ ನಡೀತಾ ಇದೆ. ಹಲವು ಬಾರಿ ನಾವು ಮನವಿ ಮುಖಾಂತರ ನಾವು ತೋರಿಸುವುದು ಬಹಳ ಅವಶ್ಯಕತೆವಾಗಿದೆ. ಮೇಲೆ ಎಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಇನ್ನೂ ಕಂಪ್ಲೀಟಾಗಿ ಯಾವ ರಾಜ್ಯದಲ್ಲೂ ಕೂಡ ಇದಕ್ಕೊಂದು ನಿರ್ದಿಷ್ಟವಾದ ನಿರ್ಧಾರವಾಗಿ ಒಳ ಮೀಸಲಾತಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಸಂವಿಧಾನದ ಅಂಶಗಳು ಬೇರೆ ಇದೆ. ನ್ಯಾಯಮೂರ್ತಿ ನಾಗಮಾನ್ ದೋಸ್ ಅವರು ಏನು ವರದಿ ಮಾಡಿದಾರ, ಆ ವರದಿ ಕೂಡ ಬೇರೆ ಇದೆ. ಈಗ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಣ್ಣ ಹಳ್ಳಿಯಲ್ಲಿ ನಮ್ಮ ಜನಾಂಗದವ್ರ ಓಟು ಎಷ್ಟಿದೆ ಅಂದ್ರೆ ಮಿನಿಮಮ್ 200 ಅಥವಾ 300 ಓಟ್ ಇದೆ, ಅಥವಾ 50 ಓಟ್ ಇದೆ, ಅಥವಾ 200 ಓಟ್ ಇದೆ ಅಂತ ಹೇಳ್ತಾರೆ. ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಹಾಗೂ ಮೀಸಲಾತಿ ನೀಡುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಆಗ್ರಹ ಮಾಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಕಳೆದ 25 ವರ್ಷಗಳಿಂದ ಈ ರಾಜ್ಯದ ಮೂಲೆ ಮೂಲೆಗಳಿಗೆ ತೆರಳಿ ನಮ್ಮ ಸಮಾಜದ ಬಾಂಧವರಿಗೆ ಒಂದು ಎಚ್ಚರಿಸುವ ಕಾರ್ಯವನ್ನು ಮಾಡ್ತಾನೆ ಇದ್ದೇವೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮ ಸಮಾಜವನ್ನು ಈ ರಾಜ್ಯದ ಆಳಿದ ಎಲ್ಲ ಸರ್ಕಾರಗಳು ನಮ್ಮನ್ನು ಕಡೆಗಣಿಸಿವೆ. ಈ ಹಿಂದೆ ತಾನು MLC ಇದ್ದಾಗ ಮೇಲ್ಮನೆಯಲ್ಲಿ ನಡೆಸಿದ ಹೋರಾಟದಿಂದಾಗಿ ಆ ಒಂದು ಪ್ರತಿಫಲವಾಗಿ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದರು. ಜಕಣಾಚಾರ್ಯ ಜಯಂತಿ ಹಾಗೂ ವಿಶ್ವಕರ್ಮ ಜಯಂತಿಗಳನ್ನು ಆಚರಿಸಲು ಸರ್ಕಾರ ಮುಂದೆ ಬಂತು. ದುರಂತ ಅಂದರೆ ಇತ್ತೀಚೆಗೆ ತಿಂತಣಿಯಲ್ಲಿ ಜರುಗಿದ ಒಂದು ಮೌನೇಶ್ವರ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣುತ್ತಿತ್ತು ಎಂದು ಅಸಮಾಧಾನವನ್ನು ಹೊರಹಾಕಿದರು.
ಅಲ್ಲಿ ಮಹಿಳೆಯರು ಸ್ನಾನ ಮಾಡಿ ಬಟ್ಟೆ ಬದಲಿಸಲು ಸಹ ವ್ಯವಸ್ಥೆ ಇರದೇ ಇರುವುದು ವಿಪರ್ಯಾಸ. ಪ್ರತಿ ವರ್ಷ ಜರುಗುವ ಹಂಪಿ ಉತ್ಸವದಲ್ಲಿ ನಮ್ಮ ಸಮಾಜದ ಯಾವೊಬ್ಬ ಸ್ವಾಮೀಜಿಗಳಿಗೆ ವೇದಿಕೆಗೆ ಆಹ್ವಾನಿಸುವುದಿಲ್ಲ. ಹಂಪಿಯಲ್ಲಿನ ಕಲ್ಲಿನ ರಥದ ಆದಿಯಾಗಿ ಅಲ್ಲಿನ ಶಿಲಾಶಾಸನಗಳು, ಮಂದಿರಗಳನ್ನು ನಾವು ಬೆವರು ಹರಿಸಿ ರಕ್ತ ಹರಿಸಿ ಕಟ್ಟಿದ್ದೇವೆ. ಆದರೂ ಕೂಡ ಅಲ್ಲಿ ನಮಗೆ ಜಾಗವಿಲ್ಲ. ಈ ದೇಶದಲ್ಲಿ ಬಡಿಗತನ, ಕಮ್ಮಾರಿಕೆ ಸೇರಿದಂತೆ ನಮ್ಮ 5 ಕಸುಬುಗಳು ಜೀವಂತವಾಗಿರಬೇಕೆಂದರೆ ನಮಗೆ ನ್ಯಾಯ ದೊರಕಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಬೀದರ್ ಹಾಗೂ ಸುಲಪೇಟ್ ಏಕದಂಡಿಗೆ ಮಠದ ಪೂಜ್ಯ ದೊಡ್ಡೇಂದ್ರ ಸ್ವಾಮೀಜಿಯವರು, ಆಮೇಲೆ ವಿಶ್ವಕರ್ಮ ಮಹಾಸಭಾದ ಗೌರವಾಧ್ಯಕ್ಷ ಜಯಪ್ರಕಾಶ್ ಪದ್ದಾರ್ ಅವರು, ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ ಹಿಪ್ಪಳಗಾಂವ್, ಯುವ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ, ಮಹಿಳಾ ಗೌರವಾಧ್ಯಕ್ಷೆ ಅಂಬುಜಾ KM ವಿಶ್ವಕರ್ಮ, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಲೋಚನಾ ವಿಶ್ವಕರ್ಮ, ಜಕಣಾಚಾರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಂಜುಕುಮಾರ್ ಸೋನಾರ್, ವಿಶ್ವಕರ್ಮ ಧರ್ಮ ವರ್ಧಿನಿ ಸಂಘದ ಒಂದು ಶ್ರೀನಿವಾಸ್ ವಿಶ್ವಕರ್ಮ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮೂಲಕ ಸಮುದಾಯಗಳ ಗಮನ ಸೆಳೆದು ಸರ್ಕಾರಕ್ಕೂ ಕೂಡ ನಮ್ಮ ಮನವಿಗಳನ್ನು ಕೊಟ್ಟು ನಮಗೂ ಕೂಡ ಸಾಮಾಜಿಕ ನ್ಯಾಯ ಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ. ಯಾರೂ ಕೂಡ ಹೋರಾಟ ಮಾಡಿದರೆ ನಮ್ಮ ಸಮಾಜದ ಕಡೆ ತಿರುಗಿ ನೋಡಿರಲಿಲ್ಲ. ಏನೋ ಆಗೋ ಈಗ ಹೋರಾಟ ಮಾಡಿ ನಾವು ವಿಶ್ವಕರ್ಮ ಜಯಂತಿ, ಅಮರಶಿಲ್ಪಿ ಜಕಣಾಚಾರಿ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಹೀಗೆ ಸರ್ಕಾರದಿಂದ ಕೆಲವೊಂದು ಗೌರವ ಕೊಡುವಂಥ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡಿಸಿದ್ದೇವೆ. ಅದು ಬಿಟ್ಟರೆ ಸಾಮಾಜಿಕವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಶಿಕ್ಷಣ ಆಗಲಿ, ಸಾಮಾಜಿಕ ಆರ್ಥಿಕ ಆಗಲಿ, ಯಾವ ವಿಚಾರದಲ್ಲೂ ಕೂಡ ನಮ್ಮ ಸಮಾಜದವ್ರನ್ನ ಸರ್ಕಾರಗಳು ಗಮನಕ್ಕೆ ತಗೊಂಡಿಲ್ಲ. ಇಷ್ಟು ಲಕ್ಷಾಂತರ ಜನ ನಾವಿದ್ರೂ ಕೂಡ ಎಲ್ಲೂ ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗುವಂಥ 25-30 ಸಾವಿರ ಜನಸಂಖ್ಯೆ ಇಲ್ಲದೆ ಇರೋದೇ ನಮ್ಮ ಈ ಸ್ಥಿತಿಗೆ ಕಾರಣ ಅಂತ ನಮಗೂ ಗೊತ್ತಿದೆ. ಆದರೂ ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥ ಸಾಮಾಜಿಕದ ನ್ಯಾಯದ ಅಡಿನಲ್ಲಿ ನಮ್ಮ 5 ಕಸುಬುಗಳನ್ನು ಉಳಿಸೋದಕ್ಕೆ ಸರ್ಕಾರ ನಾನಾ ಯೋಜನೆಗಳನ್ನು ಕೂಡ ಕೊಡಬೇಕಾಗಿತ್ತು. ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗೋದಕ್ಕೆ ಗಮನ ಕೊಡಬೇಕಾಗಿತ್ತು. ಯಾವುದೂ ಇಲ್ಲಿವರೆಗೂ ಕೊಟ್ಟಿಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ವಿಶ್ವಕರ್ಮ ಸಮಾಜ 100 ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾರೆಲ್ಲ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ತಗೊಳೋದಕ್ಕೆ ಒಪ್ಪೋದಿಲ್ಲ ಕೆಲವು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸಮಾಜಗಳು. ಹಾಗಾಗಿ ಅದು ನಮ್ಮಿಂದ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಾನು 1977 ನಿಮಗೆಲ್ಲ ಗೊತ್ತಿರಬೇಕು, ಆವೂರು ಆಯೋಗ ರಚನೆ ಮಾಡ್ತಾರೆ ದೇವರಾಜ ಅರಸವರು. ಆಯೋಗನ ರಚನೆ ಮಾಡಿದ್ದ ಉದ್ದೇಶ ಶೋಷಣೆಗೊಳಪಟ್ಟಂಥ ಸಮಾಜಗಳಿಗೆ ಸರ್ಕಾರದ ಸವಲತ್ತುಗಳು ಸಿಗಬೇಕು, ಆ ಕಸಬುಗಳನ್ನು ಅವರು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಅವನು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.